ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತು ವಿಶೇಷವಾದಂತಹ ದಿನ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರಿಯವಾದಂತಹ ದಿನ ಅಂತಾನೆ ಹೇಳಬಹುದು. ಅದೇ ಅಕ್ಷಯ ತೃತೀಯ. ಅಕ್ಷಯ ತೃತೀಯದ ದಿನ ಚಿನ್ನದ ಬೆಲೆ ಎಷ್ಟೇ ಇರಲಿ, 1 ಗ್ರಾಮ್ ಚಿನ್ನನಾದ್ರೂ ತೆಗೆದುಕೊಳ್ಬೇಕು ಅಂತ ಸಾಕಷ್ಟು ಮಹಿಳೆಯರು ಅಂದುಕೊಳ್ತಾರೆ. ಹಾಗಾದ್ರೆ ಅಕ್ಷಯ ತೃತೀಯವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದು ಯಾವ ರೀತಿಯಾಗಿ, ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಅಕ್ಷಯ ತೃತೀಯ. ನಾನು ಹೇಳ್ತಾ ಇದ್ದೆ, ಎಲ್ಲರೂ ಸಹ ಈ ದಿನ ಚಿನ್ನ ತೆಗೆದುಕೊಳ್ಬೇಕು, ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಅಕ್ಷಯ ತೃತೀಯದ ಮಹತ್ವ ಎಂಥದ್ದು, ಅದನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶಿರತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ಗಮನಿಸಿಕೊಂಡು ಅನಂತರದಲ್ಲಿ ಸಾಧ್ಯವಾದರೆ ಸಮಯವಿದ್ದರೆ ಸಂದೇಶಗಳನ್ನು ಪರಿಶೀಲಿಸೋಣ. ಮೊದಲಿಗೆ ನಾವು ಪಂಚಾಂಗ ಶ್ರವಣ ಮಾಡೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ತೃತೀಯ ತಿಥಿ, ರೋಹಿಣಿ ನಕ್ಷತ್ರ. ಈ ದಿವಸ ಬಹಳ ವಿಶಿಷ್ಟವಾದ ಮುಹೂರ್ತ. ವಸ್ತುತಃ ಈ ಮುಹೂರ್ತಗಳಲ್ಲಿ 3.5 ವಜ್ರಗಳು ಅಂತ 3 ಗುರುತಿಸ್ತಾರೆ, 3 ಅರ್ಧ ಭಾಗವನ್ನು ಗುರುತಿಸ್ತಾರೆ. ಅದು ಆ 3.5 ದಿವಸಗಳೇನಿದೆ, ಅದು ಅತ್ಯಂತ ಪ್ರಶಸ್ತವಾದ ಮುಹೂರ್ತ. ಅಲ್ಲಿ ಏನೂ ಕೇಳಬೇಕಾದ್ದಿಲ್ಲ, ನೋಡಬೇಕಾದ್ದಿಲ್ಲ. ರಾಹುಕಾಲವೋ, ಗುಳಿಕಾಲವೋ, ಮತ್ತೊಂದೋ ಇದ್ಯಾವುದನ್ನು ಪರಿಗಣನೆ ಮಾಡದೆ ಆ ದಿವಸ ಯಾವುದೇ ಶುಭ ಕಾರ್ಯವನ್ನು ಮಾಡಿಬಿಡಿ ಅನ್ನೋದನ್ನು ಇದು ಶಾಸ್ತ್ರಗಳು ಹೇಳಿದೆ. ಆದರೆ ಇದರ ಗುಣಮೌಲ್ಯವನ್ನು ಹೇಳುತ್ತೆ. ಅಕ್ಷಯ ತೃತೀಯ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದನ್ನು ಹೇಳುತ್ತೆ. ವಸ್ತುತಃ ಗುರು ಮೌಢ್ಯನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಇದನ್ನೆಲ್ಲ ನಾವು ಪರಿಶೀಲಿಸಿಕೊಳ್ಬೇಕು. ಈಗ ಯಾವುದೋ ಒಂದು ಸಿಹಿಯೋ ಮತ್ತೊಂದು ಇನ್ನೇನೋ ಚೆನ್ನಾಗಿದೆ ಅನ್ನೋ ಆ ವಿಷಯವನ್ನು ಹೇಳುವಾಗ ಹೋಲಿಕೆ ಕೊಡೋದುಂಟು. ಅಯ್ಯೋ, ಇದು ಅಮೃತ ಸಮಾನವಾಗಿದೆ, ದೇವತೆಗಳು ಮಾಡಿದ ಅಡುಗೆ ಆಗಿದೆ ಅಂತ. ಹಾಗಂತ ದೇವತೆಗಳು ಮಾಡಿದ ಅಡುಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಕ್ಷಯ ತೃತೀಯ ಅನ್ನೋದು ಸಮೃದ್ಧವಾದ ಮತ್ತು ಅಕ್ಷಯ ಫಲಗಳನ್ನು ಕೊಡ್ತಕ್ಕಂಥ ವಿಶಿಷ್ಟ ಮುಹೂರ್ತ ಹೌದು. ಆದರೆ ಈ ಅಕ್ಷಯ ತೃತೀಯ ಗುರುಮೌಢ್ಯನಾಗಿರೋದ್ರಿಂದ ಅದನ್ನು ನಾವು ಚಿಂತಿಸಬೇಕು. ಇರಲಿ, ಈ ಭಾಗದ ಹೊರತಾಗಿ ಅಕ್ಷಯ ತೃತೀಯ ದಿವಸ ಏನು ಮಾಡಬೇಕು? ವಸ್ತುತಃ ನಮಗೆ ನಮ್ಮ ಪ್ರಗತಿಯವರು ಹೇಳ್ತಾಯಿದ್ರು, ನೀವು ಹೇಳ್ತಾ ಇದ್ರಿ ಅಕ್ಷಯ ತೃತೀಯ ದಿವಸ ಹೆಣ್ಮಕ್ಳು ಚಿನ್ನ ಕೊಳ್ತಾರೆ, ಚಿನ್ನ ಕೊಳ್ಳೋದು ಒಂದು ಸಂಭ್ರಮ, ಮತ್ತು ಅಕ್ಷಯ ತೃತೀಯ ದಿವಸ ಚಿನ್ನ ಕೊಂಡ್ರೆ ಅದು ದುಪ್ಪಟ್ಟಾಗತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಆದರೆ ಚಿನ್ನ ಕೊಂಡರೆ ದುಪ್ಪಟ್ಟಾಗತ್ತೆ, ಅದು ಹೌದು. ಚಿನ್ನ ಯಾಕೆಂದರೆ ಅದು ಮೌಲ್ಯ ಆಗಿದೆ. ನೀವು 2000ದಲ್ಲಿ ತೊಗೊಂಡು ಚಿನ್ನ ಈ 2023ರಲ್ಲಿ ಅದ್ರ ಬೆಲೆ ದುಬಾರಿಯಾಗಿಬಿಟ್ಟಿದೆ, ಅದು ಸತ್ಯ. ಆದರೆ ಚಿನ್ನ ಕಳೆದು ಹೋಗಬಹುದು, ಕೊಟ್ಟರೆ ಹೋಗಿಬಿಡಬಹುದು, ದಾನ ಕೊಟ್ಟರು ಹೋಗಿಬಿಡಬಹುದು. ಅಕ್ಷಯ ಅಂದರೆ ಅರ್ಥ ಯಾವುದು ಕ್ಷಯವಿಲ್ಲವೋ, ಯಾವುದು ಅಳಿಸೋದಿಲ್ವೋ, ಯಾವುದು ಮುಕ್ಕಾಗುವುದಿಲ್ಲವೋ, ಯಾವುದಕ್ಕೆ ಸಾವಿಲ್ಲವೋ, ಯಾವುದಕ್ಕೆ ಅಂತ್ಯ ಇಲ್ವೋ, ಅದು ಅಕ್ಷಯ ತೃತೀಯ. ಹಾಗಿದ್ರೆ ಅಕ್ಷಯ ತೃತೀಯ ಅಂದರೆ ಏನು? ಅದನ್ನು ನಾವು ಅರ್ಥ ಮಾಡಿಕೊಂಡು ಏನು ಮಾಡಬೇಕು ಅನ್ನೋದನ್ನು ನೋಡಬೇಕು. ಸಾಮಾನ್ಯವಾಗಿ ಅಕ್ಷಯ ತೃತೀಯ ಆ ದಿವಸ ಅಕ್ಷಯ ಅಂದರೆ ಯಾವುದಕ್ಕೆ ಸಾವಿಲ್ಲವೋ ಅದನ್ನು, ಯಾವುದಕ್ಕೆ ಅಂತ್ಯ ಇಲ್ಲವೋ ಅದನ್ನು ನಾವು ಆಚರಿಸಬೇಕು. ಯಾವುದು ಹಾಗಿದ್ದರೆ ಸಾವಿಲ್ಲದ್ದು? ನೋಡಿ, ನಾವು ಏನನ್ನಾದರೂ ಕೊಂಡುಕೊಂಡ್ರೆ ಅದು ನಮ್ಮಲ್ಲಿ ಶಾಶ್ವತವಾಗಿ ಇರೋದು ಕಷ್ಟ. ಯಾವುದೋ ಒಂದು ಸಂದರ್ಭದಲ್ಲಿ, ಕಷ್ಟದಲ್ಲೋ ಅಥವಾ ಇನ್ಯಾವುದೋ ಒಂದು ಸಂದರ್ಭಗಳಲ್ಲಿ ಅದನ್ನು ಮಾರಬೇಕಾಗತ್ತೆ, ಅಥವಾ ಅದನ್ನು ಕೊಡಬೇಕಾಗತ್ತೆ, ಅಥವಾ ಅದನ್ನು ಕಳೆದು ಹೋಗೋ ಸಾಧ್ಯತೆಗಳು ಹೀಗೆಲ್ಲ ಇರ್ತದೆ. ಒಂದೇ ಒಂದು ವಸ್ತು ಮಾತ್ರ ನೀವು ತೆಗೆದುಕೊಂಡ್ರೆ, ನೀವು ಅದನ್ನು ಸಂಪಾದಿಸಿದರೆ ಅದನ್ನು ನೀವು ಕೊಟ್ಟರೂ ಖಾಲಿ ಆಗಲ್ಲ.
ನೀವು 1,00,000 ಜನಕ್ಕೆ ಹಂಚಿದರೂ ಖಾಲಿ ಆಗೋದಿಲ್ಲ ಅದು. ಅಂಥ ಒಂದು ವಿಶಿಷ್ಟ ವಸ್ತು ಯಾವುದಪ್ಪ ಅಂದರೆ ಅದು ವಿದ್ಯೆ. ನೀವು ಒಂದು ವಿಶೇಷವಾದ ಅಧ್ಯಯನವನ್ನು ಮಾಡಿ ನಿಮ್ಮ ತಲೆಯಲ್ಲಿ ತಗೊಳ್ಳಿ. ಅದನ್ನು ನೀವು 1,00,000 ಮಂದಿಗಲ್ಲ, ಕೋಟಿ ಮಂದಿಗೆ ಹೇಳಿ. ನಿಮಗಿನ್ನೂ ಅದರ ಅರಿವು ಮತ್ತು ಅದರ ಪ್ರಭಾವ ಅನುಭವ ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ಇದು ಅಕ್ಷಯ. ದುಡ್ಡೋ ಬಂಗಾರವೋ ಇನ್ಯಾವುದೋ ವಸ್ತುಗಳು ಅಕ್ಷಯ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ನಿಜವಾದ ಅಕ್ಷಯ ವಸ್ತು ಅದು. ಹೀಗಾಗಿ ವಿದ್ಯಾ ಸಂಪಾದನೆಯನ್ನು ಮಾಡಬೇಕು ಅಂತ ಅದನ್ನು ಅರ್ಥ ಮಾಡ್ಕೋಬೇಕು. ವಸ್ತುತಃ ಶಾಸ್ತ್ರ ಏನನ್ನು ಹೇಳುತ್ತೆ ಅಂತಂದರೆ, ಸ್ನಾನಕ್ಕೆ, ದಾನಕ್ಕೆ, ಜಪಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ. ಇದರ ಜೊತೆಗೆ ಪಿತೃಕಾರ್ಯ, ಶ್ರಾದ್ದ ಇವೆಲ್ಲವೂ ಅಕ್ಷಯವಾಗುತ್ತೆ ಅಂತ. ಈ ದಿವಸ ನೀವು ಸ್ನಾನ, ಎಲ್ಲಿ ಗಂಗಾ ಸ್ನಾನ ಹೇಳಿದೆ. ಗಂಗಾ ಸ್ನಾನ ಅಂತಂದರೆ ಏನು? ಸ್ನಾನ ಮಾಡಿದ್ರೆ ಅಕ್ಷಯವಾಗುತ್ತಾ ಅಂತಂದರೆ ಇದರಲ್ಲಿ ಇನ್ನೊಂದು ಅರ್ಥ ಇದೆ. ಶಂಕರ ಭಗವತ್ಪಾದರು ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನ ಗಂಗಾ ಅಂತ ಹೇಳ್ತಾರೆ. ಇದು ಗಂಗೆಯ ನಿಜವಾದ ಅರ್ಥ ಏನಪ್ಪ ಅಂದರೆ, ಕಾಶಿ ಕ್ಷೇತ್ರಂ ಶರೀರಂ. ಈ ಶರೀರ ಅನ್ನೋದೇನಿದೆ ಇದು ಕಾಶಿ ಕ್ಷೇತ್ರ ಅಂತ. ಇದರಲ್ಲಿ ಗಂಗೆ ಯಾವುದರಿಂದ ಸ್ನಾನ ಅಂತಂದರೆ ಜ್ಞಾನಗಂಗಾ, ವಿದ್ಯೆ, ಜ್ಞಾನ, ಅರಿವು ಅನ್ನೋದರ ಗಂಗೆ. ಆ ಒಂದು ಜಲದಲ್ಲಿ ನಾವು ಪುನೀತರಾಗಬೇಕು ಅಂತ ಅರ್ಥ. ಸ್ನಾನ ಅಂತಂದರೆ ಅರಿವಿನ ಸ್ನಾನ. ಅದು ಮೈ ಮನಗಳಿಗೆಲ್ಲ ಬೆಳಕನ್ನು, ಸ್ವಚ್ಛತೆಯನ್ನು ತಂದುಕೊಡ್ತಕ್ಕಂಥದ್ದು. ಅದು ಬೇಕು ಅಂತ. ಮತ್ತು ಸ್ನಾತ್ವಾ ಹುತ್ವಾ ಜಪ್ತ್ವಾ, ಹುತ್ವಾಚ ಜಪ್ತ್ವಾಚ. ನಂತರ ದಾನಂ ಅನಂತ ಫಲಂ ಲಭೇತಂತ. ಹೋಮಾದಿಗಳನ್ನು ಮಾಡಿದ್ರೆ, ಹುತ್ವ ಅಂದರೆ ಯಾಗವನ್ನು ಮಾಡ್ತಕ್ಕಂಥದ್ದು. ಯಾಗ ಮಾಡೋದರಿಂದಾಗಿ ಆ ಯಾಗದ ಧೂಮ ಏನಿದೆ ಅದರಿಂದ ಮಳೆ ಬರುತ್ತೆ. ಮಳೆಯಿಂದಾಗಿ ಅಕ್ಷಯ ಧಾನ್ಯ ಸಮೃದ್ಧಿ ಅಂತಕ್ಕಂಥದ್ದು ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಯಾಗ ಮಾಡಬೇಕು ಅಂತ. ಜಪ್ತ್ವ, ಜಪ ಜಕಾರೋ ಜನ್ಮ ವಿಚ್ಛೇದ ಅಂತ, ಪಕಾರ ಪಾಪನಾಶನ ಅಂತ. ನಮ್ಮ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂಥ ಪಾಪಗಳನ್ನೆಲ್ಲ ತೊಳೆದು ಪುಣ್ಯ ಅಂತಕ್ಕಂಥ ವಿಶೇಷ ಫಲವನ್ನು ತಂದುಕೊಡುತ್ತೆ. ಆ ಪುಣ್ಯ ಫಲ ಕೂಡ ನಾವು ಸತ್ತ ಮೇಲೂ ನಮ್ಮ ಹಿಂದೆ ಬರ್ತದೆ. ಅದು ಅಕ್ಷಯ. ಹೀಗಾಗಿ ಜಪವನ್ನು ಮಾಡಬೇಕು ಈ ದಿವಸ ಅಂತ. ಅದಾದ ಮೇಲೆ ದಾನ ಮಾಡಿದ್ರೆ ನಿಮಗೆ ಆ ಫಲ ಕೊಟ್ಟದ್ದು ನಮಗೆ ಬರುತ್ತೆ ವಿನಃ ಕೊಂಡದ್ದು ನಮಗಿಲ್ಲ. ಕೊಟ್ಟದ್ದು ವಿಶೇಷ ಅಕ್ಷಯವಾಗುತ್ತೆ ವಿನಃ ಕೊಂಡದ್ರಿಂದ ನಮಗೆ ಲಾಭ ಆಗುತ್ತೆ ಅಂತ ಎಲ್ಲೂ ಹೇಳಿಲ್ಲ. ಕೊಂಡೋದ್ರಿಂದ ನಮಗೆ ನಷ್ಟವೇ ಆಗುತ್ತೆ. ಹಣ ಕೊಟ್ಟು ತಾನೇ ತಗೊಳ್ಳೋದು. ಅಥವಾ ಅದರ ಮೌಲ್ಯ, ಬಂಗಾರದ ವಿಚಾರ ಬಿಡಿ, ಬೇರೆ ವಸ್ತುಗಳ ಸಾಮಾನ್ಯವಾಗಿ ಅದರ ಮೌಲ್ಯ ಹಾಳಾಗ್ತಾ ಹೋಗ್ತೇವೆ ದಿನದಿನಕ್ಕೆ. ಹೀಗಾಗಿ ದಾನ ಮಾಡಬೇಕು. ದಾನ ಮಾಡುವುದರಿಂದ ನಮಗೆ ಪುಣ್ಯ ಅಂತಕ್ಕಂಥದ್ದು, ಮತ್ತೆ ಅದು ದಾನ ಅನ್ನೋದು ಕನ್ವರ್ಟ್ ಆಗುತ್ತೆ ಪುಣ್ಯವಾಗಿ. ಅದು ನಮಗೆ ಅಕ್ಷಯವಾಗುತ್ತೆ ಅನ್ನೋದನ್ನು ಶಾಸ್ತ್ರ ಸೂಚಿಸುತ್ತೆ. ಇದರ ಜೊತೆಗೆ ಶ್ರದ್ಧೆಯಿಂದ ಮಾಡುವಂತಹ ಶ್ರಾದ್ದ, ಪಿತೃಕಾರ್ಯಗಳನ್ನು ಮಾಡಬೇಕು. ಅವರ ಅನುಗ್ರಹ ಅಂತಕ್ಕಂಥದ್ದು ಅಕ್ಷಯವಾಗುತ್ತೆ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಅಕ್ಷಯ ತೃತೀಯ ದಿವಸ ನಾವು ಮಾಡಬೇಕಾಗಿರೋದು ಏನು? ಅಚ್ಚುಕಟ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಈ ದಿವಸ ನೋಡಿ, ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿಗೆ ನೀವು ವಿದ್ಯಾದಾನ ಮಾಡಿ, ಅಥವಾ 1 ವರ್ಷದ ಅಧ್ಯಯನ ಶಾಲೆಗೆ ತಗುಲುವಂಥ ಏನು ಫೀಸ್ ಇದೆ ಅದನ್ನು ಕಟ್ಟಿ. ಅದು ನಿಜವಾಗಿ ನಿಮಗೆ ಅಕ್ಷಯ ಫಲ ಆಗುತ್ತೆ. ಯಾರಿಗಾದರೂ ಓದುವಂಥವರಿಗೆ, ಅಗತ್ಯ ಇರತಕ್ಕಂಥವ್ರಿಗೆ ಪುಸ್ತಕಗಳನ್ನು ಕೊಡಿಸಿ. ಅದು ನಿಜವಾದ ಅಕ್ಷಯ ತೃತೀಯ ಆರಾಧನೆಯಾಗುತ್ತೆ. ಇದು ಈ ರೀತಿಯಲ್ಲಿ ಮಾಡಿದ್ರೆ ಅದು ಅರ್ಥಪೂರ್ಣ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಈ ದಿವಸ ಇನ್ನೂ ಹಲವು ಅಂಶಗಳಿದ್ದಾವೆ. ಈ ದಿವಸ ಪರಶುರಾಮ ಜಯಂತಿ. ಪರಶುರಾಮರು ವಿಶಿಷ್ಟ ಶಕ್ತಿ, ಅದೊಂದು ಅವತಾರ ಯಾಕಪ್ಪ ಆಯಿತು ಅಂತಂದರೆ, ಬ್ರಹ್ಮ ತೇಜಸ್ಸು ಕ್ಷಾತ್ರವಾಯಿತು. ಯಾಕಾಗಿ ಅಂತಂದರೆ ಕ್ಷತ್ರಿಯರ ಅಹಂಕಾರ ಮರ್ದನದಿಂದಾಗಿ, ಮತ್ತು ಆ ಕ್ಷಾತ್ರದಿಂದ ದೇಶ ರಕ್ಷಣೆ. ಹಾಗೆ ಒಂದು ಬ್ರಹ್ಮ ಕ್ಷಾತ್ರಗಳ ಒಂದು ವಿಶಿಷ್ಟ ಶಕ್ತಿ ಪ್ರಕಟವಾದದ್ದು ಈ ದಿವಸ. ಅದು ಪರಶುರಾಮ. ನಾವು ಪರಶುರಾಮ ಕ್ಷೇತ್ರ ಅಂತ ಕರಾವಳಿ ಪ್ರದೇಶವನ್ನು ಗುರುತಿಸ್ತೀವಿ.
ಅಲ್ಲಿ ಪರಶುರಾಮರು ತಪಸ್ಸನ್ನು ಮಾಡಿದ್ರು. ಸಮುದ್ರ ರಾಜ ಹಿಂದೆ ಸರಿದ, ಅವರಿಗಾಗಿ ಭೂಮಿಯನ್ನು ಬಿಟ್ಟುಕೊಟ್ಟ. ಕೊನೆಗೆ ಪರಶುರಾಮರು ಅಷ್ಟೆಲ್ಲ ಮಾಡಿದ್ದು ಯಾಕಾಗಿ ಅಂತಂದರೆ ಕೊನೆಗೆ ಅವರು ದಾನ ಮಾಡಿದರು. ಕಶ್ಯಪ ಮಹರ್ಷಿ ಬ್ರಹ್ಮರ್ಷಿಗಳಿಗೆ ತಾನು ಏನು ಸಂಪಾದಿಸಿದ್ರು ಅಷ್ಟು 21 ಬಾರಿ ಪ್ರದಕ್ಷಿಣೆ ಮಾಡಿ ಎಲ್ಲ ಚಕ್ರವರ್ತಿಗಳನ್ನು ಅಧೀನದಲ್ಲಿಟ್ಟುಕೊಂಡು ಅಷ್ಟು ಮಾಡಿದ್ದವ್ರು ಏನಪ್ಪ ಅಂದರೆ ಕೊನೆಗೆ ಅವರೆಲ್ಲ ನನ್ನದ ಇದನ್ನು ನಮ್ಮಮ್ಮ ಏನು ಯಾಗದ ಏನು ಯಾಗ ಸಂಧಾನದ ಉದ್ದೇಶ ಏನಿದೆ ಅದನ್ನೇ ಮಾಡಿದ್ರು ಅವರು. ಇದ್ಯಾವುದು ನನಗೆ ಬೇಡ ಅಂತ ಕೊನೆಗೆ ಅವರು ಹಾಗೆ ತಪಸ್ವಿಗಳಾದರು. ಅಂಥದ್ದು ಒಂದು ವಿಶಿಷ್ಟ ಏನು ಅವತಾರ ಪರಶುರಾಮರದ್ದು, ಅವರನ್ನು ಸ್ಮರಿಸಿಕೊಳ್ಳಬೇಕು. ಈ ದಿವಸ ಕರಾವಳಿ ಭಾಗದಲ್ಲೆಲ್ಲ ಪರಶುರಾಮರನ್ನು ತುಂಬ ಶ್ರದ್ಧೆಯಿಂದ ಪೂಜಿಸ್ತಕ್ಕಂಥದ್ದಿದೆ. ಅಂತಹ ಪರಶುರಾಮರ ಜಯಂತಿ ದಿವಸ ಮತ್ತು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ವಚನಗಳ ಹರಿಕಾರ ಅಂತ ಗುರುತಿಸ್ತಕ್ಕಂಥ ಮಹಾಶ್ರೇಷ್ಠ ವಚನಕಾರರು, ಮಹಾಶ್ರೇಷ್ಠ ಸಂತರು ಬಸವಣ್ಣನವರು, ಬಸವೇಶ್ವರ ಜಯಂತಿ ಈ ದಿವಸ. ಅವರು ಮಾಡಿದ ಕ್ರಾಂತಿ ಇದೆಯಲ್ಲ ಬಹಳ ದೊಡ್ಡದು. ಸಾಮಾಜಿಕ ಕ್ರಾಂತಿ ಅಷ್ಟೇ ಅಲ್ಲ, ಆತ್ಮೋನ್ನತಿ, ಆತ್ಮೋದ್ಧಾರ ಅಂತೀವಲ್ಲ, ಅದಕ್ಕೆ ಅವರು ಬೆಳಕು ಕೊಟ್ಟಿದ್ದು ಹೆಚ್ಚು. ಸಾಮಾನ್ಯವಾಗಿ ನಮಗೆ ಕಾಣುತ್ತೆ ಅವರು ಇನ್ನೇನೋ ಜಾತಿ ಪದ್ಧತಿಯನ್ನು ತೊಡೆದು ಹಾಕಿದ್ರು, ಮತ್ತು ಇನ್ನೇನೋ ಹೋರಾಟ ಮಾಡಿದ್ರು, ಇನ್ನೇನೋ. ಇದಕ್ಕಿಂತ ಹೆಚ್ಚಾಗಿ ಅವರು ಕಂಡದ್ದು ಶಿವನ ಆರಾಧನೆಯನ್ನು ಹೇಗೆ ಮಾಡಬೇಕು, ಪ್ರತಿಯೊಬ್ಬರೂ ಕೂಡ ಶಿವನ ಆರಾಧನೆಯಿಂದ ತಾನು ಶಿವನೇ ಆಗಿಬಿಡ್ತಾನಕ್ಕಂಥ ಮಹಾ ಅದ್ವೈತವನ್ನು ಸಾರಿರ್ತಕ್ಕಂಥವ್ರು ಬಸವಣ್ಣನವರು. ಹೀಗಾಗಿ ಇಂಥ ಮಹನೀಯರ ಏನು ಅವತಾರದಿಂದಾಗಿ ಕೂಡ ಅಕ್ಷಯ ತೃತೀಯ ಅನ್ನೋದು, ಈ ತೃತೀಯ ತಿಥಿ ಅನ್ನೋದು ತುಂಬ ವಿಶಿಷ್ಟಪೂರ್ಣವಾಗಿದೆ. ಹೀಗಾಗಿ ಎಲ್ಲವುಗಳ ಸಾರದಿಂದಾಗಿ ಈ ದಿವಸ ನೋಡಿ, ಶುಕ್ರವಾರ ಬೇರೆ, ರೋಹಿಣಿ ನಕ್ಷತ್ರ ಸೇರಿದೆ, ಬಹಳ ಒಳ್ಳೆಯ. ಸಾಮಾನ್ಯವಾಗಿ ಸೋಮವಾರ ಅಥವಾ ಬುಧವಾರ ರೋಹಿಣಿ ನಕ್ಷತ್ರ ಯುಕ್ತವಾಗಿದ್ದರೆ ಅದನ್ನು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಪರಿಗಣಿಸ್ತಾರೆ. ಅಂತೂ ಈ ಶುಕ್ರವಾರ ಮಹಾಲಕ್ಷ್ಮಿಯ ವಾರ, ಈ ವಾರದಲ್ಲಿ ಅಕ್ಷಯ ತೃತೀಯ ಬಂದಿರತಕ್ಕಂಥದ್ದು. ಅಕ್ಷಯ ಫಲಗಳನ್ನು ತಮ್ಮೆಲ್ಲರಿಗೆ ಕೊಡಲಿ. ನೀವು ಏನು ಕೆಲಸ ಮಾಡಿದ್ರೆ ಈ ದಿವಸ ಅದು ಪುಣ್ಯವಾಗಿ ಪರಿವರ್ತನೆಯಾಗಿ ಅದು ಅಕ್ಷಯ ಫಲಗಳನ್ನು ಕೊಡುತ್ತೆ ಅಂತ. ಹೀಗಾಗಿ ಸಾಮಾನ್ಯವಾಗಿ ನೋಡಿ, ಇನ್ನೊಬ್ಬರನ್ನ ನಿಂದನೆ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಮಾಡೋದು, ಇನ್ನೊಬ್ಬರನ್ನ ಬೈಕೊಳ್ಳೋದು, ಇದನ್ನೆಲ್ಲ ಬಿಟ್ಬಿಡಿ. ಇನ್ನೊಬ್ಬರಿಗೆ ಕೆಡುಕು ಮಾಡ್ತಾ ಇದ್ದೀರೋ, ನಿಮಗೆ 10 ಪಟ್ಟು ಅದರ ಕೆಡುಕು ಬರುತ್ತೆ. ಇನ್ನೊಬ್ಬರನ್ನ ಬೈಕೊಳ್ತಾ ಇದ್ದೀರೋ, ಅದರ 10 ಪಟ್ಟು ನಿಮಗೆ ಇನ್ನೂ ಮತ್ತೊಬ್ಬರು ಬೈತಾರೆ ಅಥವಾ ಇನ್ನೇನೋ ಅಂಥ ಪರಿಸ್ಥಿತಿಗೆ ಒಳಗಾಗ್ತೀರ. ಹೀಗಾಗಿ ಅನ್ಯರ ದೂಷಣೆ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಪ್ಪ ಒಟ್ಟು ಯಾವುದೇ ರೀತಿಯಲ್ಲಿ, ಕಾಯ ವಾಚ ಮನಸ್ಸ, ಇದು ನಿಮಗೆ ಮಹಾ ತೊಂದರೆ ಆಗುತ್ತೆ. ಇದನ್ನು ಮಾಡದೆ ನೀವು ಮಾಡಿದ ಯಾವುದೇ ಸತ್ಕಾರ್ಯಗಳು ಈ ದಿವಸ ಅಕ್ಷಯ ಫಲವನ್ನು ಕೊಡುತ್ತೆ. ಈ ದಿವಸ ನೋಡಿ, ಒಂದು ದಿವಸ ನಾವು ಅಂಥ ಈ ದಿವಸ ನಾನು ಶುಭ ಕಾರ್ಯವನ್ನು, ಒಳ್ಳೆಯ ಕಾರ್ಯವನ್ನು ಮಾಡ್ತೀನಿ ಅಂತ ಒಂದು ಸಲ ನೀವು ಪಣ ತೊಟ್ಟರೆ, ಇದರ ಫಲದ ಈ ಬೀಜದ ಒಂದು ಶಕ್ತಿಯಿಂದಾಗಿ ಒಂದು ಮಹಾಫಲ ಸಿಗುತ್ತೆ ನಿಮಗೆ ಮುಂದೊಂದು ದಿವಸ. ಹೀಗಾಗಿ ಸತ್ಸಂಕಲ್ಪ ಮಾಡಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯ ಚಿಂತನೆ ಮಾಡಿ. ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಸಾಧ್ಯವಾದರೆ ಅಧ್ಯಯನ, ಒಳ್ಳೆಯ ಚಿಂತನೆ, ಭಗವತ್ ಚಿಂತನೆ, ಇದನ್ನು ಮಾಡಿ. ಅದು ಅಕ್ಷಯ ಫಲವನ್ನು ತಂದುಕೊಡುತ್ತೆ. ಶುಭವಾಗಿ. ಸರಿ ಶಾಸ್ತ್ರಿಗಳೇ, ಅಕ್ಷಯ ತೃತೀಯವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋದು ಹೇಗೆ, ಅದೇ ರೀತಿಯಾಗಿ ಈ ದಿನ ಮಾಡುವಂತಹ ದಾನದ ಮಹತ್ವ ಇಂಥದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದರ ಜೊತೆಗೆ ಪರಶುರಾಮರ ಜಯಂತಿ ಹಾಗೆ ಬಸವ ಜಯಂತಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಹಾಗಾದರೆ ಈ ಅಕ್ಷಯ ತೃತೀಯದ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡೋಣ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.